ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಅದ್ಭುತ ನಡೆದಿದೆ. ಜಸ್ಟ್ 14 ತಿಂಗಳ ಮಗುವಿಗೆ ಸಿಟಿ ವೈದ್ಯರು ಹೃದಯ ಕಸಿ ಮಾಡಿದ್ದಾರೆ. ಈ ಮೂಲಕ ದೇಶದ ಮೊಟ್ಟ ಮೊದಲ ಅತಿ ಕಿರಿ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೆಗ್ಗಳಿಕೆಗೆ ನಗರದ ವೈದ್ಯರು ಪಾತ್ರರಾಗಿದ್ದಾರೆ. ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಸಿಟಿ ವೈದ್ಯರಿಂದ ಸಕ್ಸಸ್ಫುಲ್ ಸರ್ಜರಿ. ಸಿಲಿಕಾನ್ ಸಿಟಿ ಬೆಂಗಳೂರು ಹೆಲ್ತ್ ಹಬ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲೂ ಮಾಡದ ಅದೆಷ್ಟೋ ಪವಾಡ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲಿ ನಡೆದಿದೆ. ಈಗ ಮತ್ತೊಂದು ಊಹಿಸಲಾಗದ ವೈದ್ಯಕೀಯ ಅಚ್ಚರಿಗೆ ಸಿಟಿ ವೈದ್ಯರು ಸಾಕ್ಷಿಯಾಗಿದ್ದಾರೆ. ಮೊಟ್ಟ ಮೊದಲ ಅತಿ ಚಿಕ್ಕ ವಯಸ್ಸಿನ ಮಗುವಿಗೆ ಹೃದಯ ಕಸಿ ನಡೆಸಿದ್ದಾರೆ. ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ವೈದ್ಯರಾದ ಡಾಕ್ಟರ್ ಶಶಿರಾಜ್ ಮತ್ತು ತಂಡ 14 ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೇಗೆ? 10 ತಿಂಗಳ ಮಗುವಿಗೆ ಹೃದಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಮೊದಲಿಗೆ ಕಾಮಾಲೆ ಕಾಣಿಸಿಕೊಂಡಿತ್ತು. ನಂತರ ಮಗುವಿನ ದೇಹ ತೂಕ ಇಳಿಕೆಯಾಗಲು ಶುರುವಾಯಿತು. ಕಿಬ್ಬೊಟ್ಟೆಯಲ್ಲಿ ದ್ರವ ಶೇಖರಣೆಯಾಗಿ ಆಹಾರ ತಿನ್ನಲು ತೊಂದರೆಯಾಗ್ತಿತ್ತು. ದಿನೇ ದಿನೇ ಮಗುವಿನ ಆರೋಗ್ಯ ಸ್ಥಿತಿ ಹದಗೆಡಲು ಪ್ರಾರಂಭವಾಯಿತು. ಆಸ್ಪತ್ರೆಗೆ ಬಂದ ಮಗುವನ್ನ ಪರೀಕ್ಷಿಸಿದ ಹೃದ್ರೋಗ ತಜ್ಞ ಡಾಕ್ಟರ್ ಶಶಿರಾಜ್ ತಕ್ಷಣ ಹೃದಯ ಕಸಿಗೆ ತಯಾರಿ ನಡೆಸಿದ್ರು. ಮಗುವಿನ ಅದೃಷ್ಟ ಕೇವಲ 72 ಗಂಟೆಗಳಲ್ಲಿ 2.5 ವರ್ಷದ ಮತ್ತೊಂದು ಮಗುವಿನ ಹೃದಯ ದಾನವಾಗಿ ಸಿಕ್ಕಿತು. The changes that we are seeing in the baby after the transplant and all those things, and I must say that whatever thing was done or told by the doctor, the same thing we are seeing in the baby. ಮಗುವಿಗೆ ಒಪ್ಪುವ ಹೃದಯ ಸಿಕ್ಕಿ ಶಸ್ತ್ರಚಿಕಿತ್ಸೆ ಕೂಡ ನಡೆಯಿತು. ಹೃದಯ ಕಸಿ ಮಾಡಿಸಿಕೊಂಡ ಪುಟಾಣಿ ಮಗು ಭಾರತದ ಮೊದಲ ಕಿರಿಯ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ಮಗುವೆಂದು ಪರಿಗಣಿಸಲಾಗಿದೆ. ಒಟ್ಟಾರೆ ವೈದ್ಯರ ಶ್ರಮದಿಂದ ಮಗುವಿಗೆ ಪುನರ್ಜನ್ಮ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಅದ್ಭುತ ನಡೆದಿದೆ. ಜಸ್ಟ್ 14 ತಿಂಗಳ ಮಗುವಿಗೆ ಸಿಟಿ ವೈದ್ಯರು ಹೃದಯ ಕಸಿ ಮಾಡಿದ್ದಾರೆ. ಈ ಮೂಲಕ ದೇಶದ ಮೊಟ್ಟ ಮೊದಲ ಅತಿ ಕಿರಿ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೆಗ್ಗಳಿಕೆಗೆ ನಗರದ ವೈದ್ಯರು ಪಾತ್ರರಾಗಿದ್ದಾರೆ. ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಸಿಟಿ ವೈದ್ಯರಿಂದ ಸಕ್ಸಸ್ಫುಲ್ ಸರ್ಜರಿ. ಸಿಲಿಕಾನ್ ಸಿಟಿ ಬೆಂಗಳೂರು ಹೆಲ್ತ್ ಹಬ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲೂ ಮಾಡದ ಅದೆಷ್ಟೋ ಪವಾಡ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲಿ ನಡೆದಿದೆ. ಈಗ ಮತ್ತೊಂದು ಊಹಿಸಲಾಗದ ವೈದ್ಯಕೀಯ ಅಚ್ಚರಿಗೆ ಸಿಟಿ ವೈದ್ಯರು ಸಾಕ್ಷಿಯಾಗಿದ್ದಾರೆ. ಮೊಟ್ಟ ಮೊದಲ ಅತಿ ಚಿಕ್ಕ ವಯಸ್ಸಿನ ಮಗುವಿಗೆ ಹೃದಯ ಕಸಿ ನಡೆಸಿದ್ದಾರೆ. ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ವೈದ್ಯರಾದ ಡಾಕ್ಟರ್ ಶಶಿರಾಜ್ ಮತ್ತು ತಂಡ 14 ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೇಗೆ? 10 ತಿಂಗಳ ಮಗುವಿಗೆ ಹೃದಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಮೊದಲಿಗೆ ಕಾಮಾಲೆ ಕಾಣಿಸಿಕೊಂಡಿತ್ತು. ನಂತರ ಮಗುವಿನ ದೇಹ ತೂಕ ಇಳಿಕೆಯಾಗಲು ಶುರುವಾಯಿತು. ಕಿಬ್ಬೊಟ್ಟೆಯಲ್ಲಿ ದ್ರವ ಶೇಖರಣೆಯಾಗಿ ಆಹಾರ ತಿನ್ನಲು ತೊಂದರೆಯಾಗ್ತಿತ್ತು. ದಿನೇ ದಿನೇ ಮಗುವಿನ ಆರೋಗ್ಯ ಸ್ಥಿತಿ ಹದಗೆಡಲು ಪ್ರಾರಂಭವಾಯಿತು. ಆಸ್ಪತ್ರೆಗೆ ಬಂದ ಮಗುವನ್ನ ಪರೀಕ್ಷಿಸಿದ ಹೃದ್ರೋಗ ತಜ್ಞ ಡಾಕ್ಟರ್ ಶಶಿರಾಜ್ ತಕ್ಷಣ ಹೃದಯ ಕಸಿಗೆ ತಯಾರಿ ನಡೆಸಿದ್ರು. ಮಗುವಿನ ಅದೃಷ್ಟ ಕೇವಲ 72 ಗಂಟೆಗಳಲ್ಲಿ 2.5 ವರ್ಷದ ಮತ್ತೊಂದು ಮಗುವಿನ ಹೃದಯ ದಾನವಾಗಿ ಸಿಕ್ಕಿತು. The changes that we are seeing in the baby after the transplant and all those things, and I must say that whatever thing was done or told by the doctor, the same thing we are seeing in the baby. ಮಗುವಿಗೆ ಒಪ್ಪುವ ಹೃದಯ ಸಿಕ್ಕಿ ಶಸ್ತ್ರಚಿಕಿತ್ಸೆ ಕೂಡ ನಡೆಯಿತು. ಹೃದಯ ಕಸಿ ಮಾಡಿಸಿಕೊಂಡ ಪುಟಾಣಿ ಮಗು ಭಾರತದ ಮೊದಲ ಕಿರಿಯ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ಮಗುವೆಂದು ಪರಿಗಣಿಸಲಾಗಿದೆ. ಒಟ್ಟಾರೆ ವೈದ್ಯರ ಶ್ರಮದಿಂದ ಮಗುವಿಗೆ ಪುನರ್ಜನ್ಮ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಅದ್ಭುತ ನಡೆದಿದೆ. ಜಸ್ಟ್ 14 ತಿಂಗಳ ಮಗುವಿಗೆ ಸಿಟಿ ವೈದ್ಯರು ಹೃದಯ ಕಸಿ ಮಾಡಿದ್ದಾರೆ. ಈ ಮೂಲಕ ದೇಶದ ಮೊಟ್ಟ ಮೊದಲ ಅತಿ ಕಿರಿ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೆಗ್ಗಳಿಕೆಗೆ ನಗರದ ವೈದ್ಯರು ಪಾತ್ರರಾಗಿದ್ದಾರೆ.
ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಸಿಟಿ ವೈದ್ಯರಿಂದ ಸಕ್ಸಸ್ಫುಲ್ ಸರ್ಜರಿ. ಸಿಲಿಕಾನ್ ಸಿಟಿ ಬೆಂಗಳೂರು ಹೆಲ್ತ್ ಹಬ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲೂ ಮಾಡದ ಅದೆಷ್ಟೋ ಪವಾಡ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲಿ ನಡೆದಿದೆ. ಈಗ ಮತ್ತೊಂದು ಊಹಿಸಲಾಗದ ವೈದ್ಯಕೀಯ ಅಚ್ಚರಿಗೆ ಸಿಟಿ ವೈದ್ಯರು ಸಾಕ್ಷಿಯಾಗಿದ್ದಾರೆ. ಮೊಟ್ಟ ಮೊದಲ ಅತಿ ಚಿಕ್ಕ ವಯಸ್ಸಿನ ಮಗುವಿಗೆ ಹೃದಯ ಕಸಿ ನಡೆಸಿದ್ದಾರೆ. ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ವೈದ್ಯರಾದ ಡಾಕ್ಟರ್ ಶಶಿರಾಜ್ ಮತ್ತು ತಂಡ 14 ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೇಗೆ? 10 ತಿಂಗಳ ಮಗುವಿಗೆ ಹೃದಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಮೊದಲಿಗೆ ಕಾಮಾಲೆ ಕಾಣಿಸಿಕೊಂಡಿತ್ತು. ನಂತರ ಮಗುವಿನ ದೇಹ ತೂಕ ಇಳಿಕೆಯಾಗಲು ಶುರುವಾಯಿತು. ಕಿಬ್ಬೊಟ್ಟೆಯಲ್ಲಿ ದ್ರವ ಶೇಖರಣೆಯಾಗಿ ಆಹಾರ ತಿನ್ನಲು ತೊಂದರೆಯಾಗ್ತಿತ್ತು. ದಿನೇ ದಿನೇ ಮಗುವಿನ ಆರೋಗ್ಯ ಸ್ಥಿತಿ ಹದಗೆಡಲು ಪ್ರಾರಂಭವಾಯಿತು. ಆಸ್ಪತ್ರೆಗೆ ಬಂದ ಮಗುವನ್ನ ಪರೀಕ್ಷಿಸಿದ ಹೃದ್ರೋಗ ತಜ್ಞ ಡಾಕ್ಟರ್ ಶಶಿರಾಜ್ ತಕ್ಷಣ ಹೃದಯ ಕಸಿಗೆ ತಯಾರಿ ನಡೆಸಿದ್ರು. ಮಗುವಿನ ಅದೃಷ್ಟ, ಕೇವಲ 72 ಗಂಟೆಗಳಲ್ಲಿ 2.5 ವರ್ಷದ ಮತ್ತೊಂದು ಮಗುವಿನ ಹೃದಯ ದಾನವಾಗಿ ಸಿಕ್ಕಿತು. The changes that we are seeing in the baby after the transplant and all those things, and I must say that whatever thing was done or told by the doctor, the same thing we are seeing in the baby. ಮಗುವಿಗೆ ಒಪ್ಪುವ ಹೃದಯ ಸಿಕ್ಕಿ ಶಸ್ತ್ರಚಿಕಿತ್ಸೆ ಕೂಡ ನಡೆಯಿತು. ಹೃದಯ ಕಸಿ ಮಾಡಿಸಿಕೊಂಡ ಪುಟಾಣಿ ಮಗು ಭಾರತದ ಮೊದಲ ಕಿರಿಯ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ಮಗುವೆಂದು ಪರಿಗಣಿಸಲಾಗಿದೆ. ಒಟ್ಟಾರೆ ವೈದ್ಯರ ಶ್ರಮದಿಂದ ಮಗುವಿಗೆ ಪುನರ್ಜನ್ಮ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಅದ್ಭುತ ನಡೆದಿದೆ. ಜಸ್ಟ್ 14 ತಿಂಗಳ ಮಗುವಿಗೆ ಸಿಟಿ ವೈದ್ಯರು ಹೃದಯ ಕಸಿ ಮಾಡಿದ್ದಾರೆ. ಈ ಮೂಲಕ ದೇಶದ ಮೊಟ್ಟ ಮೊದಲ ಅತಿ ಕಿರಿ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೆಗ್ಗಳಿಕೆಗೆ ನಗರದ ವೈದ್ಯರು ಪಾತ್ರರಾಗಿದ್ದಾರೆ. ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಸಿಟಿ ವೈದ್ಯರಿಂದ ಸಕ್ಸಸ್ಫುಲ್ ಸರ್ಜರಿ. ಸಿಲಿಕಾನ್ ಸಿಟಿ ಬೆಂಗಳೂರು ಹೆಲ್ತ್ ಹಬ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲೂ ಮಾಡದ ಅದೆಷ್ಟೋ ಪವಾಡ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲಿ ನಡೆದಿದೆ. ಈಗ ಮತ್ತೊಂದು ಊಹಿಸಲಾಗದ ವೈದ್ಯಕೀಯ ಅಚ್ಚರಿಗೆ ಸಿಟಿ ವೈದ್ಯರು ಸಾಕ್ಷಿಯಾಗಿದ್ದಾರೆ. ಮೊಟ್ಟ ಮೊದಲ ಅತಿ ಚಿಕ್ಕ ವಯಸ್ಸಿನ ಮಗುವಿಗೆ ಹೃದಯ ಕಸಿ ನಡೆಸಿದ್ದಾರೆ. ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ವೈದ್ಯರಾದ ಡಾಕ್ಟರ್ ಶಶಿರಾಜ್ ಮತ್ತು ತಂಡ 14 ತಿಂಗಳ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೇಗೆ? 10 ತಿಂಗಳ ಮಗುವಿಗೆ ಹೃದಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಮೊದಲಿಗೆ ಕಾಮಾಲೆ ಕಾಣಿಸಿಕೊಂಡಿತ್ತು. ನಂತರ ಮಗುವಿನ ದೇಹ ತೂಕ ಇಳಿಕೆಯಾಗಲು ಶುರುವಾಯಿತು. ಕಿಬ್ಬೊಟ್ಟೆಯಲ್ಲಿ ದ್ರವ ಶೇಖರಣೆಯಾಗಿ ಆಹಾರ ತಿನ್ನಲು ತೊಂದರೆಯಾಗ್ತಿತ್ತು. ದಿನೇ ದಿನೇ ಮಗುವಿನ ಆರೋಗ್ಯ ಸ್ಥಿತಿ ಹದಗೆಡಲು ಪ್ರಾರಂಭವಾಯಿತು. ಆಸ್ಪತ್ರೆಗೆ ಬಂದ ಮಗುವನ್ನ ಪರೀಕ್ಷಿಸಿದ ಹೃದ್ರೋಗ ತಜ್ಞ ಡಾಕ್ಟರ್ ಶಶಿರಾಜ್ ತಕ್ಷಣ ಹೃದಯ ಕಸಿಗೆ ತಯಾರಿ ನಡೆಸಿದ್ರು. ಮಗುವಿನ ಅದೃಷ್ಟ, ಕೇವಲ 72 ಗಂಟೆಗಳಲ್ಲಿ 2.5 ವರ್ಷದ ಮತ್ತೊಂದು ಮಗುವಿನ ಹೃದಯ ದಾನವಾಗಿ ಸಿಕ್ಕಿತು. The changes that we are seeing in the baby after the transplant and all those things, and I must say that whatever thing was done or told by the doctor, the same thing we are seeing in the baby. ಮಗುವಿಗೆ ಒಪ್ಪುವ ಹೃದಯ ಸಿಕ್ಕಿ ಶಸ್ತ್ರಚಿಕಿತ್ಸೆ ಕೂಡ ನಡೆಯಿತು. ಹೃದಯ ಕಸಿ ಮಾಡಿಸಿಕೊಂಡ ಪುಟಾಣಿ ಮಗು ಭಾರತದ ಮೊದಲ ಕಿರಿಯ ವಯಸ್ಸಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ಮಗುವೆಂದು ಪರಿಗಣಿಸಲಾಗಿದೆ. ಒಟ್ಟಾರೆ ವೈದ್ಯರ ಶ್ರಮದಿಂದ ಮಗುವಿಗೆ ಪುನರ್ಜನ್ಮ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.